ಪರಿಪೂರ್ಣತೆ ಅಂದರೆ ನಾವು ಏನನ್ನು ಮಾಡಿದರೂ ಅದು ಸರಿಯಾಗೇ ಇರ್ತದೆ ಎಂಬ ಹಂತವಲ್ಲ. ಬದಲಿಗೆ ನಾವು ಪೂರ್ಣ ಪ್ರಬುದ್ಧತೆ ಪಡೆಯುವುದೇ ಆಗಿದೆ. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಇಂದು ನಾವು ಕಡೆಯ ದಿನಗಳಲ್ಲಿ ಸತ್ಯವೇದದ ಅಧಿಕಾರಯುಕ್ತಕ್ಕೆ ಕ್ರೈಸ್ತನಾದವನು ಬೆಲೆ ತರಬೇಕಾದ ಪರಿಸ್ಥಿತಿ, ದೈವ ಪ್ರೇರಿತ ಅಂದರೆ ಏನು, ಸಕಲ ಸತ್ಕಾರ್ಯಗಳಿಗೆ ತನ್ನ ಸನ್ನದ್ಧವಾಗುವುದು ಹೇಗೆ ಎಂಬ ವಿಷಯಗಳನ್ನು ದೇವರ ವಾಕ್ಯದ ಅಧ್ಯಯನಗಳ ಮೂಲಕ ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ಬನ್ರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕಂದ, ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೋ. ಜ್ಞಾನೋಕ್ತಿಗಳು 7:1. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ಆತ್ಮನ ಬಲವನ್ನು ಬೇಡಿಕೊಳ್ಳೋಣ. ಅದೇ ಸಮಯದಲ್ಲಿ ಈ ಕಾರ್ಯಕ್ರಮದ ಮೂಲಕ ವಾಕ್ಯವನ್ನು ಧ್ಯಾನ ಮಾಡಿ ನೀವು ಹೊಂದಿದ ಆಶೀರ್ವಾದಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ನಿಮ್ಮ ಒಂದೊಂದು ಕರೆಯು ಅನೇಕರ ಜೀವಿತಕ್ಕೆ ದೇವರ ವಾಕ್ಯವನ್ನು ತಲುಪಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ತಪ್ಪದೇ ಕರೆ ಮಾಡಿರಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಕಡೆಯ ದಿನಗಳಲ್ಲಿ ಸತ್ಯವೇದದ ಅಧಿಕಾರಯುಕ್ತತೆ ಎಂಬ ವಿಚಾರವನ್ನು ನೋಡೋಣ. ಪೌಲನು ತಿಮೋಥೆನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ನೀನಾದರೋ ನನ್ನನ್ನು ಅನುಸರಿಸುವವನಾಗಿದ್ದು ನನ್ನ ಬೋಧನೆ, ನಡತೆ, ಉದ್ದೇಶ, ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನೂ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಿಮೋಥೆಯನು ಪೌಲನನ್ನು ಚೆನ್ನಾಗಿ ಬಲ್ಲವನಾಗಿದ್ದನು. ಅವನ ಜೀವಿತವು ತೆರೆದ ಪುಸ್ತಕದಂತಿತ್ತು. ಪ್ರತಿಯೊಬ್ಬ ಕ್ರೈಸ್ತನ ಜೀವಿತವು ಹೀಗಿರಬೇಕಿದೆ. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥೆನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನವನ್ನು, ಅಂತಿಯೋಕ್ಯ, ಇಕೋನ್ಯ, ಲುಸ್ರಾ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನು ತಿಳಿದವನಾಗಿದ್ದಿ. ನಾನು ಎಂತೆಂಥ ಹಿಂಸೆಗಳನ್ನು ಸಹಿಸಿಕೊಂಡೆನು, ಅವೆಲ್ಲವುಗಳೊಳಗಿಂದ ಕರ್ತನು ನನ್ನನ್ನು ಬಿಡಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ತನ್ನ ಪ್ರಯಾಣಗಳಲ್ಲಿ ಅನುಭವಿಸಿದ ಸಂಕಟಗಳನ್ನು ತಿಮೋಥೆಯನು ತಿಳಿದಿದ್ದನು. ಪಿಸಿದ್ಯದ, ಅಂತಿಯೋಕ್ಯ, ಇಕೋನ್ಯ, ಲುಸ್ರಾ ಇವೆಲ್ಲವೂ ಪೌಲನು ತನ್ನ 3 ಸುವಾರ್ಥ ಪ್ರಸಂಗ ಪ್ರಯಾಣಗಳಲ್ಲಿ ಸಂದರ್ಶಿಸಿದ ಊರುಗಳಾಗಿದ್ದವು. ಅವನು ಲುಸ್ರಾದಲ್ಲಿದ್ದಾಗ ಅವನಿಗೆ ಕಲ್ಲೆಸೆದು ಅವನು ಸತ್ತನೆಂದು ತಿಳಿದು ಬಿಟ್ಟು ಹೋಗಿದ್ದರು. ಅವನು ಸತ್ತಿದ್ದು ದೇವರು ಅವನನ್ನು ಜೀವದಿಂದ ಬಿಸಿಲಿರಲಿಕ್ಕೂ ಸಾಕು. ದೇವರು ತನ್ನ ಪರವಾಗಿ ಕಾರ್ಯ ಮಾಡಿದನೆಂದು ಪೌಲನು ಹೇಳುತ್ತಾನೆ. ಪ್ರಿಯರೇ, ಅವೆಲ್ಲವುಗಳೊಳಗಿಂದ ಕರ್ತನು ನನ್ನನ್ನು ಬಿಡಿಸಿದನು ಎಂಬುದಾಗಿ ನೋಡುವಾಗ ತಿಮೋಥೆಯನು, ಅವನ ಮನೆಯವರು ಆ ಪ್ರದೇಶದವರಾಗಿದ್ದರಿಂದ ಅವನಿಗೆ ಸಂಗತಿಗಳು ತಿಳಿದಿದ್ದವು. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥೆನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನವನ್ನು, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತನಾದವನು ಬೆಲೆ ತೆರಬೇಕಾದ ಪರಿಸ್ಥಿತಿ ಈ ದೇಶದಲ್ಲಿ ಬಹು ಬೇಗನೆ ಬರಬಹುದೆಂದು ನಾನು ನಂಬುತ್ತೇನೆ. ರಕ್ಷಣಾ ಕಾರ್ಯದರ್ಶಿಯಾಗುವ ಎಷ್ಟೋ ಮೊದಲು ಮೆಲ್ಟಿನ್ ಲೈಟ್ಸ್ ಅವರು ಸ್ಯಾನ್ ಫ್ರಾನ್ಸಿಸ್ಕೋದ ಒಂದು ಕೂಟದಲ್ಲಿ ಹೀಗೆ ಹೇಳಿದರು: ಆ ಮಾತು ಬರಲು ಯಾವ ಸನ್ನಿವೇಶ ಕಾರಣವಾಯಿತೆಂದು ನನಗೆ ತಿಳಿಯದು. ಅವರು ಹೇಳಿದರು, ಈ ಲೋಕದಲ್ಲಿ ಕ್ರೈಸ್ತನಾಗುವುದು ದಿನದಿಂದ ದಿನಕ್ಕೆ ಜನ ಮೆಚ್ಚದ ಸಂಗತಿಯಾಗುತ್ತಿದೆ. ಬೇಗದಲ್ಲೇ ಅದು ಅಪಾಯಕಾರಿಯಾದದ್ದು ಆಗಬಹುದು ಎಂಬುದಾಗಿ. ಪ್ರಿಯರೇ, ಈ ಮಾತಿನ ಸತ್ಯತೆಯನ್ನು ನಾವು ನೋಡುತ್ತಾ ಇದ್ದೇವೆ. ನಿಜ ಕ್ರೈಸ್ತರು, ನಿಜ ಕ್ರೈಸ್ತತ್ವವು ಜನಮನ್ನಣೆಯನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಮಾಧ್ಯಮಗಳಿಗೆ ಸ್ವಾತಂತ್ರ್ಯವಿಲ್ಲವೆಂದು ಬೊಬ್ಬಿಡುವುದನ್ನು ಕೇಳಿ ನನಗೆ ಆಶ್ಚರ್ಯವಾಗುತ್ತಿಲ್ಲ. ಜನರನ್ನು ಶೋಷಿಸುವ ಮಾಧ್ಯಮಗಳು ತಮ್ಮ ಶಕ್ತಿ ಮೀರಿ ಈ ರೀತಿ ಬೊಬ್ಬಿಡುತ್ತಾ ಇದ್ದಾರೆ. ಆದರೆ ನಿಜವಾದ ಕ್ರೈಸ್ತತ್ವವನ್ನು
ಮಾಧ್ಯಮಗಳು ಅಡಗಿಸುತ್ತಿವೆ ಎಂಬುದಾಗಿ ಎಂದಾದರೂ ಹೇಳಿದ್ದಾರೋ? ಸತ್ಯವೇದ ಕುರಿತಾದ ಪ್ರಶಂಸಾ ವರದಿ ನೀನು ಓದಿ ಎಷ್ಟು ಕಾಲವಾಯಿತು? ನಿಜ ಕ್ರೈಸ್ತತ್ವದ ಕುರಿತ ವಿಚಾರಗಳನ್ನು ಮಾಧ್ಯಮಗಳು ಅಡಗಿಸುತ್ತವೆ. ಪ್ರಿಯರೇ, ಒಬ್ಬ ಮೂಲಭೂತ ಪ್ರಸಂಗಿಯು ಜನ ಮನ್ನಣೆ ಗಳಿಸಿದರೆ ಅದನ್ನು ತಿರುಗಿ ತಪ್ಪಾಗಿ ವರದಿ ಮಾಡಲಾಗುತ್ತದೆ. ಒಬ್ಬ ಪ್ರಸಂಗಿ ಕಾನೂನಿಗೆ ವಿರುದ್ಧವಾದದ್ದೇನಾದರೂ ಮಾಡಿದ್ದಲ್ಲಿ ಅದನ್ನು ದೊಡ್ಡದಾಗಿ ವರದಿ ಮಾಡುತ್ತಾರೆ. ಆದರೆ ಅವನು ನರಕಕ್ಕೆ ಹೋಗುವವರನ್ನು ರಕ್ಷಣಾ ಮಾರ್ಗಕ್ಕೆ ತಿರುಗಿಸಿದರೆ ಅದು ನಿರ್ಲಕ್ಷಿಸಲ್ಪಡುತ್ತದೆ. ಪ್ರಿಯರೇ, ಕ್ರೈಸ್ತರಾಗಿರುವುದಕ್ಕೆ ನಂಬಿಕೆಗಾಗಿ ಬೆಲೆ ತೆರಬೇಕಾದ ಕಾಲದ ಕಡೆಗೆ ನಾವು ಸಾಗುತ್ತಾ ಇದ್ದೇವೆ. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಆದರೆ ದುಷ್ಟರು, ವಂಚಕರು ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಂಚಕರು ಅಂದರೆ ಮಾಟ ಮಾಡುವವರು, ಮೋಸ ಮಾಡುವವರು. ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಎಂಬುದಾಗಿ ನೋಡುವಾಗ ಇತರರನ್ನು ತಪ್ಪು ಮಾರ್ಗಕ್ಕೆ ಎಳೆದು ತಾವೇ ಸ್ವತಃ ತಪ್ಪುದಾರಿಗೆ ಹೋಗುವವರು. ಪ್ರಿಯರೇ, ಸಭೆ ಎತ್ತಲ್ಪಡುವ ಮೊದಲಿನ ಕಡೇ ಕಾಲಗಳ ಚಿತ್ರಣ ಇದೇ ಆಗಿದೆ. ಇಂತಹ ಪರಿಸ್ಥಿತಿಗಳಲ್ಲಿ ಒಬ್ಬ ದೇವರ ಮಗು ಏನು ಮಾಡಬಹುದು? ಕರ್ತನಲ್ಲಿ ಪ್ರಿಯರೇ, ಭಕ್ತಿಹೀನತೆಗೆ ಪ್ರತಿ ಔಷಧ ಎಂಬ ವಿಚಾರವನ್ನು ನೋಡೋಣ. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ನೀನಾದರೋ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಭಕ್ತಿಹೀನತೆಗೆ ಸರಿಯಾದ ಪ್ರತ್ಯೌಷಧ ದೇವರ ವಾಕ್ಯವಾಗಿದೆ. ದೇವರ ಮಗುವಿಗೆ ಇರುವ ಒಂದೇ ಆಶ್ರಯವೆಂದರೆ ದೇವರ ವಾಕ್ಯವೇ. ಕರ್ತನಲ್ಲಿ ಪ್ರಿಯರೇ, ತಿಮೋಥೆಯನು ತಾನು ಕಲಿತ ಬೋಧನೆಗಳಲ್ಲಿ ಸ್ಥಿರವಾಗಿ ಮುಂದುವರಿಯುವಂತೆ ಪೌಲನು ಹೇಳುತ್ತಿದ್ದಾನೆ. ತಿಮೋಥೆಯನ ತಾಯಿಯೂ ಅಜ್ಜಿಯೂ ಯಹೂದಿ ಸ್ತ್ರೀಯರಾಗಿದ್ದರಿಂದ ತಿಮೋಥೆಯನು ದೇವರ ವಾಕ್ಯದಲ್ಲಿ ಬೆಳೆಯುವಂತೆ ನೋಡಿಕೊಂಡಿದ್ದಾರೆ. ಆದ್ದರಿಂದ ಅವನು ಪವಿತ್ರ ಗ್ರಂಥಗಳನ್ನು ಕಲಿತಿದ್ದನು. ಆ ಗ್ರಂಥಗಳು ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ ಎಂಬುದಾಗಿ ನೋಡುವಾಗ ಅವನು ಯಾವ ರಕ್ಷಣೆಯ ಕುರಿತು ಮಾತನಾಡುತ್ತಿದ್ದಾನೆ? ಪ್ರಿಯರೇ, ತಿಮೋಥೆಯನು ಈಗಾಗಲೇ ರಕ್ಷಣೆ ಹೊಂದಿದವನಾಗಿದ್ದಾನೆ. ರಕ್ಷಣೆಯು 3 ಕಾಲಗಳಲ್ಲಿ ಇರುವಂಥದ್ದಾಗಿದೆ. ಭೂತಕಾಲ, ಪಾಪದಿಂದ ರಕ್ಷಿಸಲ್ಪಡುವುದು. ವರ್ತಮಾನ ಕಾಲ, ನಾನು ಪಾಪದಿಂದ ರಕ್ಷಿಸಲ್ಪಡುತ್ತಾ ಇದ್ದೇನೆ. 3ನೇದು ಭವಿಷ್ಯತ್ ಕಾಲ, ಪಾಪದಿಂದ ರಕ್ಷಿಸಲ್ಪಡಲಿದ್ದೇನೆ. ಪ್ರಿಯರೇ, ಇದನ್ನು ಸ್ವಲ್ಪ ವಿವರಿಸುತ್ತೇನೆ. ಭೂತಕಾಲದಲ್ಲಿ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಕ್ರಿಸ್ತನು ನಮಗಾಗಿ ದಂಡನೆಯ ಮರಣವನ್ನು ಹೊಂದಿದನು. ನಾವು ಆತನನ್ನು ನಂಬಿದಾಗ ನಾವು ಮರಣದಿಂದ ಜೀವಕ್ಕೆ ದಾಟಿ ಹೋಗುತ್ತೇವೆ. ಈಗ ನಾವು ದಂಡನೆಗೆ ಒಳಗಾಗಿಲ್ಲ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ನಾವು ರಕ್ಷಿಸಲ್ಪಡುತ್ತಾ ಇದ್ದೇವೆ. ಆತನು ನಮ್ಮಲ್ಲಿ ರಕ್ಷಣೆಯನ್ನು ಸಾಧಿಸುತ್ತಾ ಇದ್ದು ಅದು ಈ ಜೀವಿತದಲ್ಲಿ ಪೂರ್ತಿಯಾಗುವಂಥದ್ದಲ್ಲ. ಆದರೆ ನಾವು ಭವಿಷ್ಯದ ಕಡೆಗೆ ನೋಡುವಾಗ ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು ಎಂಬುದಾಗಿ ಯೋಹಾನು ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ನಮಗೆ ರಕ್ಷಣೆಯ ವಿಧಿವಿಧಾನಗಳನ್ನು ತಿಳಿಸುವುದಲ್ಲದೆ ಅದು ನಮ್ಮನ್ನು ಈ ದುಷ್ಟ ಲೋಕದಿಂದ ಬಿಡಿಸಿ ನಾವು ಬೆಳೆಯುವಂತೆ ಮಾಡಿ ಈ ಲೋಕದಲ್ಲಿ ಬಿಡುಗಡೆಯನ್ನು ಕೊಡುತ್ತದೆಂದು ಹೇಳುತ್ತಾನೆ. ಅಂದರೆ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿ ನಿತ್ಯ ಜೀವವನ್ನು ಹೊಂದಿ ದೇವರ ಮಗುವಾಗಿರುವುದು. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ಸತತವಾಗಿ ಅಭ್ಯಾಸಿಸುವುದು ಮಾತ್ರವೇ ನಮಗಿರುವ ಸಹಾಯವಾಗಿದೆ. ಅದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಮಾತ್ರವಲ್ಲದೆ ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕೆಂದು ಜ್ಞಾನವನ್ನು
ಅದು ನಮಗೆ ಕೊಡುತ್ತದೆ ಎಂದು ನಾನು ನಂಬುತ್ತೇನೆ. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಪ್ರತಿಯೊಂದು ಶಾಸ್ತ್ರವು ಎಂದು ಹೇಳುವಾಗ ಸಂಪೂರ್ಣ ವಾಕ್ಯದ ಕುರಿತು ಹೇಳುತ್ತಾನೆ. ಅಂದರೆ ಆದಿಕಾಂಡದಿಂದ ಪ್ರಕಟಣೆಯವರೆಗೆ. ಆದರೆ ಪ್ರಕಟಣೆ ಪುಸ್ತಕವು ಆಗ ಬರೆಯಲ್ಪಟ್ಟಿಲ್ಲವಲ್ಲ ಎಂದು ನೀವು ಕೇಳಬಹುದು. ಹೌದು, ಅದು ಸರಿಯೇ. ಆದರೆ ತಿಳಿದುಕೊಳ್ಳಬೇಕಾದ ಅಂಶವೇನೆಂದರೆ ಪ್ರಕಟಣೆ ಪುಸ್ತಕವು ದೇವರ ವಾಕ್ಯಕ್ಕೆ ಸೇರಿಸಲ್ಪಟ್ಟಿತು. ಆದ್ದರಿಂದ ಇದು ಕೂಡ ಪ್ರತಿಯೊಂದು ಎಂಬುದರಲ್ಲಿ ಸೇರಿಕೊಂಡಿದೆ ಎಂದಾಯಿತು. ದೈವ ಪ್ರೇರಿತ ಅಂದರೆ ದೇವರಿಂದ ಉಸಿರು ಹೊಂದಿದ ಎಂದು. ಸತ್ಯವೇದದ ಬರಹಗಾರರು ಕೇವಲ ದೇವರು ಹೆಕ್ಕಿ ಉಪಯೋಗಿಸಿದ ಲೇಖನಿಗಳಾಗಿರಲಿಲ್ಲ. ವಿಶೇಷ ಸಂಗತಿ ಏನೆಂದರೆ ದೇವರು ಈ ಬರಹಗಾರರ ವ್ಯಕ್ತಿತ್ವಗಳನ್ನು ಉಪಯೋಗಿಸಿ ಅವರದೇ ಸ್ವಂತ ಯೋಚನಾ ಸರಣಿಗಳ ಮೂಲಕ ಬರೆಯುವಂತೆ ಮಾಡಿದನು. ಆದರೆ ತಾನು ಹೇಳಬೇಕೆಂದಿರುವುದನ್ನು ಹೇಳಿಸಿದನು. ಪ್ರಿಯರೇ, ಈ ಮನುಷ್ಯರ ಮೂಲಕ ದೇವರು ನಮಗೆ ತನ್ನ ವಾಕ್ಯವನ್ನು ಕೊಟ್ಟಿರುತ್ತಾನೆ. ಈಗ ಆತನು ನಮಗೆ ಹೆಚ್ಚಿನದೇನನ್ನೂ ಹೇಳಬೇಕಾಗಿರುವುದಿಲ್ಲ. ಆತನು ಪರಲೋಕದಿಂದ ಮಾತನಾಡಿದರೂ ತಾನು ಈಗಾಗಲೇ ಹೇಳಿರುವುದಕ್ಕಿಂತ ಹೆಚ್ಚಿನದೇನನ್ನೂ ಹೇಳಲಾರನು. ಉಪದೇಶಕ್ಕೆ ಉಪಯುಕ್ತವಾಗಿದೆ ಎಂಬುದಾಗಿ ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವು ವಿಶ್ವಾಸ ಸೂತ್ರಕ್ಕೆ ಯೋಗ್ಯವಾದದ್ದಾಗಿದೆ. ಅಂದರೆ ಬೋಧಿಸುವುದಕ್ಕೆ. ಆದ್ದರಿಂದಲೇ ನಾವು ಅದನ್ನು ಕಲಿಯುತ್ತೇವೆ. ಖಂಡನೆಗೆ ಅಂದರೆ ಪಾಪ ಬೋಧೆ ಹುಟ್ಟಿಸುವುದಕ್ಕೆ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದವನ್ನು ಕಲಿಯುವುದರ ಮುಖಾಂತರ ನಮ್ಮಲ್ಲಿ ಪಾಪ ಬೋಧವು ಉಂಟಾಗತಕ್ಕದ್ದು. ಇದರ ಮೂಲಕವೇ ದೇವರ ವಾಕ್ಯವು ನಿನ್ನ ಜೀವಿತದಲ್ಲಿ ಕಾರ್ಯ ನಡೆಸುತ್ತದೋ ಎಂದು ತಿಳಿಯಲು ಸಾಧ್ಯ. ಆದರೆ ಇದನ್ನು ಬೇರೆ ಪುಸ್ತಕಗಳಂತೆ ಓದಿದರೆ ಪವಿತ್ರಾತ್ಮನು ನಿನ್ನ ಜೀವಿತದಲ್ಲಿ ಕಾರ್ಯ ನಡೆಸುವುದಿಲ್ಲ. ಆದರೆ ಅದು ನಿನಗೆ ಪಾಪ ಬೋಧೆಯನ್ನುಂಟು ಮಾಡುವುದಾದರೆ ಆಗ ಪವಿತ್ರಾತ್ಮನು ನಿನ್ನಲ್ಲಿ ಕಾರ್ಯ ಸಾಧಿಸುತ್ತಿದ್ದಾನೆಂದು ನೀನು ತಿಳುಕೊಳ್ಳಬಹುದು. ತಿದ್ದುಪಾಟಿಗೆ ಅಂದರೆ ನಿನ್ನ ಜೀವಿತದ ತಪ್ಪುಗಳನ್ನು ಸರಿಪಡಿಸಿ ಸರಿಯಾದ ದಾರಿಗೆ ತರುವುದಕ್ಕೆ. ನೀತಿ ಶಿಕ್ಷೆಗೆ ಉಪಯುಕ್ತವಾಗಿದೆ ಅಂದರೆ ಶಿಸ್ತಿಗೊಳಪಡಿಸಲು, ದೇವರ ಚಿತ್ತದ ಪ್ರಕಾರ ಯೋಚಿಸಲು, ಕಾರ್ಯ ನಡೆಸಲು ಸಿದ್ಧ ಮಾಡುವುದು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪೌಲನು ತಿಮೋಥನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸೋಣ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪರಿಪೂರ್ಣತೆ ಎಂದರೆ ನಾವು ಏನನ್ನು ಮಾಡಿದರೂ ಅದು ಸರಿಯಾಗಿಯೇ ಇರುತ್ತದೆ ಎಂಬ ಹಂತವಲ್ಲ. ಬದಲಾಗಿ ನಾವು ಪೂರ್ಣ ಪ್ರಬುದ್ಧತೆಯನ್ನು ಪಡೆಯುತ್ತೇವೆ. ನಾವು ಪೂರ್ಣ ಬೆಳೆದವರಾಗುತ್ತೇವೆ. ಈ ದಿನಗಳಲ್ಲಿ ಕೂಸುಗಳಾಗಿರುವ ಕ್ರೈಸ್ತರು ತುಂಬ ಇದ್ದಾರೆ. ಪ್ರವೀಣನಾಗಿ ಅಂದರೆ ದೇವರ ವಾಕ್ಯವು ನಿನ್ನ ಜೀವಿತದಲ್ಲಿ ಸಕಲ ಒಳ್ಳೆಯ ಕಾರ್ಯಗಳನ್ನು ಮಾಡಲು ತಕ್ಕವನನ್ನಾಗಿ ಮಾಡುತ್ತದೆ. ಕೆಲವು ಸರಳ ಪಾಠಗಳ ಮೂಲಕ ಕ್ರೈಸ್ತ ಪ್ರಬುದ್ಧತೆಗೆ ನಡೆಸುವುದಕ್ಕೆ ಮಾಡುವ ಕಾರ್ಯಕ್ರಮಗಳಲ್ಲಿ ನನಗೇನೂ ನಂಬಿಕೆಯಿಲ್ಲ. ಪ್ರಿಯರೇ, ಎಲ್ಲ ದೇವರ ವಾಕ್ಯವು ದೇವರ ಪ್ರೇರಣೆಯಿಂದ ಕೊಡಲ್ಪಟ್ಟದ್ದಾಗಿದ್ದು ನಿನ್ನ ಅಗತ್ಯತೆಯನ್ನು ಸಂಧಿಸಲು ಅದನ್ನು ಪೂರ್ಣವಾಗಿ ಉಪಯೋಗಿಸುವುದು ಅಗತ್ಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, 3ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ನಾವು ಬರುವಾಗ ಪೌಲನು ತಿಮೋಥಿಯನ ಸಂಗಡ ಬಹು ವೈಯಕ್ತಿಕ ಆತ್ಮಿಕತೆಯಿಂದ ಮಾತನಾಡಿದ್ದೆಂಬುದನ್ನು ಪುನಃ ನಿಮಗೆ ಜ್ಞಾಪಿಸುತ್ತೇನೆ. ತಿಮೋಥಿಯನಿಗೆ ದೇವರ ವಾಕ್ಯವು ಕಲಿಸಲ್ಪಟ್ಟಿದೆ. ಈಗ ಅವನು ಅದನ್ನು ಪ್ರಕಟಿಸಬೇಕಾಗಿದೆ. ಭಕ್ತಿಹೀನತೆಯ ದಿನಗಳಲ್ಲಿ ನಮಗಿರುವ ಆಧಾರ, ಆಶ್ರಯವೆಂದರೆ ದೇವರ ವಾಕ್ಯ ಒಂದೇ ಎಂಬುದನ್ನು ಪೌಲನು ಒತ್ತಿ ಹೇಳುತ್ತಿದ್ದಾನೆ. ಮತ್ತು ದೇವರ ವಾಕ್ಯವು ನಮ್ಮ ಅಗತ್ಯತೆಗೆ ತಕ್ಕಂತೆ ನಮ್ಮನ್ನು ಸಂಧಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನನ್ನ ಸತ್ಯವೇದ ಬೋಧನೆಯ ಕಾರ್ಯಕ್ರಮಗಳಿಗೆ ಪ್ರತಿಯಾಗಿ ಕರೆ ಮಾಡುವವರ ಅನೇಕರ ಜೀವಿತಗಳಲ್ಲಿ ದೇವರ ವಾಕ್ಯವು ಇದೇ ಕಾರ್ಯವನ್ನು ಮಾಡುತ್ತಾ ಇದೆ. ಪ್ರತಿಯೊಂದು ಶಾಸ್ತ್ರವು ದೈವ ಪ್ರೇರಿತವಾದದ್ದು ಎಂಬುದನ್ನು ನಾವು ಕಂಡಿದ್ದೇವೆ. ಅದು ದೇವರು ಹೇಳಬೇಕೆಂದಿರುವುದನ್ನು ತಿಳಿಸುತ್ತದೆ ಮತ್ತು ಆತನು ಹೇಳಬೇಕೆಂದಿರುವುದೆಲ್ಲವನ್ನು ಹೇಳಿರುತ್ತದೆ. ಈ ಕಾರಣದಿಂದಲೇ ಅದು ಮಾನವ ಹೃದಯದ
ಅವಶ್ಯಕತೆಗಳನ್ನು ಸಂಧಿಸುತ್ತದೆ. ಈ ಸತ್ಯಕ್ಕೆ ಆಧಾರವಾಗಿ ಬಂದ ಪತ್ರವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇನೆ. ಈ ಪತ್ರವನ್ನು ದೀರ್ಘವಾಗಿಸಲು ನಾನು ಬಯಸುವುದಿಲ್ಲ. ಅದೇನೆಂದರೆ, ನನಗೂ ನನ್ನ ಪತಿಗೂ ನಿಮ್ಮ ದೇವರ ವಾಕ್ಯ ಕಲಿಸುವಿಕೆಯಿಂದಾದ ಲಾಭವೇನೆಂದು ಪುಟಗಟ್ಟಲೆ ಬರೆಯಬಹುದು. ನಾವು ಒಂದೇ ದೋಣಿಯಲ್ಲಿ ನಾವಿಕನಿಲ್ಲದ ಸ್ಥಿತಿಯಲ್ಲಿ ಹೋಗುತ್ತಿದ್ದೆವು. ನಮ್ಮ ಜೀವಿತದ ಕುಟುಂಬ ಸಮಸ್ಯೆಗಳಲ್ಲಿ ಉತ್ತರವಿಲ್ಲದ ಪ್ರಶ್ನೆಗಳಿರುವಾಗ ಸಂತೋಷವು ಹೇಗೆ ಬಂತು ಎಂಬುದಾಗಿ ನಾನು ನಿಮಗೆ ಒಂದು ದಿನ ತಿಳಿಸಲಿದ್ದೇನೆ. ನಮ್ಮ ಯೌವನದ ದಿನಗಳಿಗಿಂತಲೂ ಹೆಚ್ಚಾಗಿ ಈ ಮಧ್ಯಪ್ರಾಯದ ದಿನಗಳಲ್ಲಿ ಹೆಚ್ಚಿನ ಪ್ರೀತಿ, ನಿರೀಕ್ಷೆ, ಬದುಕುವ ಆಶೆಗಳನ್ನು ಕಂಡುಕೊಂಡಿದ್ದೇವೆ. ದೇವರು ನಮ್ಮ ದುಃಖಗಳನ್ನು ನಿಮ್ಮ ಸತ್ಯವೇದದ ಮೂಲಕ ಸೇವೆಯು ಈ ಪರಿವರ್ತನೆಗೆ ಕಾರಣವಾಗಿದೆ. ನಾವು ವಿಶ್ವಾಸಿ ಹೆತ್ತವರಾಗಿದ್ದು ಜೀವಮಾನವಿಡೀ ಆರಾಧನೆಗೆ ಹೋಗುತ್ತಿದ್ದು ತಿಳಿಯದಿದ್ದ ಇತ್ತೀಚೆಗೆ ತಿಳಿದುಕೊಂಡ 3 ಸಂಗತಿಗಳನ್ನು ಹೇಳಲಿಚ್ಛಿಸುತ್ತೇವೆ. ಇದು ನಮಗೆ ಮೊದಲು ಯಾಕೆ ಗೊತ್ತಾಗಲಿಲ್ಲವೋ ತಿಳಿಯದು. ನಾವು ಸತ್ಯವೇದ ಓದುತ್ತಿದ್ದೆವು, ದೇವರ ವಾಕ್ಯ ತಿಳಿಸುವ ಬೋಧಕರಿದ್ದರು, ಕರ್ತನು ನಮ್ಮನ್ನು ಸಿದ್ಧಪಡಿಸುತ್ತಿದ್ದಿರಬಹುದು. ಈಗ ಆತನ ನಡೆಸುವಿಕೆಯನ್ನು ನಾನು ತಿಳಿಯುತ್ತಿದ್ದೇನೆ. ನಮ್ಮ ಪಾಪದ ಸ್ವಭಾವವನ್ನಾಗಲಿ ಪವಿತ್ರಾತ್ಮನ ಕುರಿತಾಗಲಿ ಅಪೋಸ್ತಲರ ವಿಶ್ವಾಸ ಪ್ರಮಾಣದಲ್ಲಿ ಹೇಳಲ್ಪಟ್ಟದಕ್ಕಿಂತ ಹೆಚ್ಚು ತಿಳಿದಿರಲಿಲ್ಲ. ಮರಿಯಳ ಮೇಲೆ ಪವಿತ್ರಾತ್ಮ ಬಂದದ್ದನ್ನು ನಾವು ತಿಳಿದಿದ್ದೆವು, ಆದರೆ ಪವಿತ್ರಾತ್ಮನು ನಮ್ಮೊಳಗೂ ಇದ್ದಾನೆಂಬುದನ್ನು ತಿಳಿದಿರಲಿಲ್ಲ. ಪುನರುತ್ಥಿತವಾದ ಜೀವಿತವೆಂದರೇನೆಂದು ನಮಗೆ ಗೊತ್ತಿರಲಿಲ್ಲ. ನಾವು ಜಗಳವಾಡುತ್ತಿದ್ದೆವು, ಆದರೆ ಒಳ್ಳೆಯರಾಗುವುದರಲ್ಲಿ ಸೋತು ಹೋಗಿದ್ದೆವು. ಕೈ ಚೆಲ್ಲಿ ಕುಳಿತುಕೊಳ್ಳಲಿದ್ದೆವು. ಆಗ ಸತ್ಯವೇದದ ಮೂಲಕ ಪಾಠ ಮಾಲೆಗಳನ್ನು ಕೇಳಲು ತೊಡಗಿದೆವು. ಆಗ ನಾವು ನಮ್ಮ ಪ್ರಯತ್ನವನ್ನು ಕೈ ಬಿಡಬೇಕೆಂದು ದೇವರು ಯೇಸು ಕ್ರಿಸ್ತನಲ್ಲಿ ಪ್ರಕಟವಾದ ಕೃಪೆಯಿಂದಲೂ ಪವಿತ್ರಾತ್ಮನ ವರದಿಯಿಂದಲೂ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಿದ್ದಾನೆಂಬುದನ್ನು ತಿಳಿದುಕೊಂಡೆವು. ದೇವರ ವಾಕ್ಯದ ಅಧ್ಯಯನದಿಂದಾಗುವ ಲಾಭವನ್ನು ತಿಳಿಸುವುದಕ್ಕಾಗಿ ಈ ಪತ್ರವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ತನ್ನ ವಾಕ್ಯವು ಉಪಯುಕ್ತವಾಗಿದೆ ಎಂದು ದೇವರು ಹೇಳುತ್ತಾನೆ ಮತ್ತು ಪತ್ರ ಬರೆದ ದಂಪತಿಗಳು ಅದು ಸತ್ಯವೆಂದು ತೋರಿಸಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಅದು ದೇವರ ವಾಕ್ಯವಾಗಿರುವುದರಿಂದ ನಿನ್ನ ಜೀವಿತವನ್ನು ಪ್ರವೇಶಿಸಿದಾಗ ಬೇರಾವ ಗ್ರಂಥವೂ ಮಾಡಲಾರದ ಕಾರ್ಯವನ್ನು ಮಾಡುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಕೂಡ ದೇವರ ವಾಕ್ಯವು ಈ ರೀತಿ ಕಾರ್ಯ ಮಾಡಿದ್ದಿರಬಹುದು. ಒಂದು ವೇಳೆ ಮಾಡದೇ ಇರುವುದಾದರೆ ಈ ಕೃಪಾ ಸಮಯದಲ್ಲೇ ನಿಮ್ಮನ್ನು ದೇವರ ವಾಕ್ಯಕ್ಕೆ ಒಳಪಡಿಸುವುದಾದರೆ ಖಂಡಿತವಾಗಿಯೂ ದೇವರ ವಾಕ್ಯದ ಮೂಲಕ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. ನಿಮ್ಮ ಸ್ಥಿತಿಗತಿಗಳನ್ನು ಬದಲಾಯಿಸುತ್ತಾನೆ. ತನ್ನ ಸಂತೋಷ ಸಮಾಧಾನವನ್ನು ನೀಡುತ್ತಾನೆ. ಆದ್ದರಿಂದ ಯಾವಾಗಲೂ ಆತನ ಜೊತೆ ಇರೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಕೊಟ್ಟಂಥ ಅಮೂಲ್ಯವಾದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವು ನಮ್ಮ ಜೀವಿತದಲ್ಲಿ ಬೆಳಕನ್ನು ಉಂಟು ಮಾಡಲಿ ಮತ್ತು ವಾಕ್ಯ ಭರಿತರಾಗಿ ನಿನ್ನ ಆತ್ಮನ ನಡೆಸುವಿಕೆಯಲ್ಲಿ ದಿನಾಲು ಯೇಸುವೇ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ವಾಕ್ಯವು ಸಮೃದ್ಧಿಯಾಗಿ ವಾಸ ಮಾಡಲಿ. ವಾಕ್ಯದಿಂದ ತುಂಬಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿತದಲ್ಲಿ ಮುಂದೆ ಸಾಗುವಾಗ ಬಲ, ಸಂತೋಷ, ಸಮಾಧಾನ, ಆರೋಗ್ಯ, ಕೃಪೆಯನ್ನು ಇನ್ನೆಚ್ಚಾಗಿ ಅನುಗ್ರಹಿಸಿಕೊಟ್ಟು ನಡೆಸು. ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ವಿಶ್ವಾಸದ ಜೀವಿತಕ್ಕೆ ತಕ್ಕ ಬೆಲೆಯನ್ನು ಎಲ್ಲರೂ ತೆರಬೇಕಾಗ್ತದೆ. ದೇವ ಪ್ರೇರಿತ ಅಂದರೆ ದೇವರಿಂದ ಉಸಿರು ಹೊಂದಿದ ಎಂದಾಗ್ತದೆ. ದೇವರು ಎಲ್ಲವನ್ನೂ ಹೇಳಿ ಆಗಿದೆ. ನಮ್ಮ ಅಗತ್ಯತೆಯನ್ನು ಸಂಧಿಸಲು ಅದನ್ನು ಪೂರ್ಣವಾಗಿ ಉಪಯೋಗಿಸಿಕೊಂಡು ವಾಕ್ಯದ ಪ್ರಕಾರ ನಡೆಯೋಣ. ಪ್ರಿಯ ವೀಕ್ಷಕರೇ, ಹೇಗಿತ್ತು ಸತ್ಯವೇದ ಅಧ್ಯಯನ ಕಾರ್ಯಕ್ರಮ? ನೀವು ಹೊಂದಿದ ಆತ್ಮಿಕ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿರಿ. ಸೇವೆಗಾಗಿ ಪ್ರಾರ್ಥಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.